ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪೈಲ್ವಾನ್ ರಂಗ. ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಶಿರಾ ಪ್ರೀಮಿಯರ್ ಲೀಗ್ ಮಹರ್ಷಿ ವಾಲ್ಮೀಕಿ ಕಪ್ ಅಂತ ಒಂದು ಟೂರ್ನಮೆಂಟ್ ಮಾಡ್ತಾ ಇದೀವಿ. ಇದು ಬಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೆಯುತ್ತೆ. ಮೇ 16-17ನೇ ತಾರೀಕು ಇಂಡಸ್ಟ್ರಿಯಲ್ ಏರಿಯಾ ಗ್ರೌಂಡ್ ಅಲ್ಲಿ ಈ ಟೂರ್ನಮೆಂಟ್ ನಡೆಯುತ್ತೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ ಲೈವ್ ಕೂಡ ಇರುತ್ತೆ. ಇದು IPL ಮಾದರಿಯಲ್ಲಿ ಇರುತ್ತೆ. ಒಂದು ತಂಡ ಕೊಂಡ್ಕೊಳ್ಳೋ ಮಾಲೀಕರು 21,000 ರೂಪಾಯಿ ಕೊಟ್ಟು ಒಂದು ಟೀಮ್ನ ಕೊಂಡ್ಕೋಬೇಕಾಗುತ್ತೆ. ಪ್ರತಿ ಒಂದು ತಂಡದವ್ರಿಗಾಗಿರ್ಬೋದು, ಪ್ರೇಕ್ಷಕರಿಗಾಗಿರ್ಬೋದು, ಎಲ್ರಿಗೂ ಊಟದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಇದು ಬಿಡ್ಡಿಂಗ್ ನಡೆಯೋದು ಮೇ 7ನೇ ತಾರೀಕು ಭೂತಪ್ಪನ ಗುಡಿ ದೇವಸ್ಥಾನದ ಹತ್ರ ಓಪನ್ ಗ್ರೌಂಡಲ್ಲಿ ನಡೆಯುತ್ತೆ. ಆಮೇಲೆ ಬಂದ್ಬಿಟ್ಟು ಇದು 8 ಟೀಮ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಈ ಟೂರ್ನಿಯಲ್ಲಿ 8 ಟೀಮ್ ಮಾತ್ರ ಅವಕಾಶ ಇರುತ್ತೆ. ಈಗ ಆಲ್ರೆಡಿ 7 ಬುಕ್ ಆಗವೆ, ಇನ್ನೊಂದು ಖಾಲಿ ಇದೆ. ಯಾರಾದರೂ ತಗೊಳ್ಳೋರಿದ್ರೆ ಆಯೋಜಕರಿಗೆ ಕಾಲ್ ಮಾಡಿ ಟೀಮ್ನ ನೋಂದಾಯಿಸ್ಕೊಳ್ಬೋದು. ಆಮೇಲೆ ಫೋಟೋ, ಆಧಾರು ನೊಂದಿಗೆ ಆಟಗಾರರು ನೋಂದಾಯಿಸ್ಕೋಬೇಕಾಗುತ್ತೆ. ಅದು ಬಂದ್ಬಿಟ್ಟು ಏಪ್ರಿಲ್ 30 ಕೊನೆಯ ದಿನಾಂಕ ಆಗಿರುತ್ತೆ. ಟೀಮು ನೋಂದಾಯಿಸ್ಕೊಳ್ಳೋಕ್ಕೂ ಏಪ್ರಿಲ್ 30 ಕೊನೆಯ ದಿನಾಂಕ ಆಗಿರುತ್ತೆ. ಇದು ಎಲ್ಲ ಕ್ರೀಡಾಪಟುಗಳಿಗೆ ಒಳ್ಳೇದಾಗಲಿ ಅಂತ ಈ ಟೂರ್ನಿಮೆಂಟು ಮಾಡ್ತಾ ಇರೋದು. ಇದು ಮಹರ್ಷಿ ವಾಲ್ಮೀಕಿ ಕಪ್ ಅಂತ ಸ್ವಾಮೀಜಿ ಹೆಸರಿಕ್ಕಿ ಮಾಡ್ತಾ ಇದ್ದೀವಿ. ಇದು ಯಾವುದೇ ಒಂದೇ ಒಂದು ಜಾತಿಗೆ ಸೀಮಿತ ಆಗಿರಲ್ಲ. ಕ್ರೀಡೆಗೆ ಯಾವುದೇ ಜಾತಿ ಇರಲ್ಲ. ಇದೆಲ್ಲರೂ ಬಂದು ಭಾಗವಹಿಸ್ಬೋದು. ಇದು ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ರು, ಇದು ಯಾವ ಥರ, ಇದು ನಿಮ್ಮ ಸಮಾಜದವ್ರು ಮಾತ್ರ ಮಾಡೋದಾ, ವಾಲ್ಮೀಕಿ ಸಮಾಜದವ್ರು ಅಂತ. ಪ್ರತಿಯೊಬ್ಬರು ಬಂದು ಭಾಗವಹಿಸ್ಬೋದು. ಇದು ಬಂದ್ಬಿಟ್ಟು ಫಸ್ಟು ಪ್ರಥಮ ಬಹುಮಾನ ಬಂದ್ಬಿಟ್ಟು 1,20,000, ದ್ವಿತೀಯ ಬಹುಮಾನ ಬಂದ್ಬಿಟ್ಟು 60,000 ಇರುತ್ತೆ. ಬೆಸ್ಟ್ ಬೌಲರ್ಗೆ ಆಕರ್ಷಕ ಟ್ರೋಫಿ ಇರುತ್ತೆ. ಬೆಸ್ಟ್ ಬ್ಯಾಟ್ಸ್ಮನ್ಗೂ ಆಕರ್ಷಕ ಟ್ರೋಫಿ ಇರುತ್ತೆ. ಇದು IPL ಮಾದರಿಯಲ್ಲಿ ಇರುತ್ತೆ. ಬಿಡ್ಡಿಂಗ್ ಮುಖಾಂತರ ಆಟಗಾರನ ಕೊಂಡ್ಕೋಬೇಕಾಗುತ್ತೆ. ಆಮೇಲೆ ಇದು ಅಂಪೈರ್ ತೀರ್ಪು ಅಂತಿಮ ತೀರ್ಪು, ವ್ಯವಸ್ಥಾಪಕರ ತೀರ್ಪು ಅಂತಿಮ ತೀರ್ಪಾಗಿರುತ್ತೆ. ದಯಮಾಡಿ ಎಲ್ಲ ಆಟಗಾರರು ಭಾಗವಹಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮೇ 7ನೇ ತಾರೀಕು ಬಿಡ್ಡಿಂಗ್ ಇರುತ್ತೆ. ಇದು ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾ ಭೂತಪ್ಪನ ದೇವಸ್ಥಾನ ಓಪನ್ ಗ್ರೌಂಡಲ್ಲಿ ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಅಲ್ಲಿ ಬಂದು ಪ್ರೇಕ್ಷಕರಾಗಿರ್ಬೋದು, ಎಲ್ಲರೂ ವೀಕ್ಷಣೆ ಮಾಡ್ಬೋದು. ಹಾಗೆ ಟ್ರೋಫಿ ಹಾಗೂ ಊಟದ ವ್ಯವಸ್ಥೆ ಮಾಡಿಕೊಟ್ಟ ಅಂತ ದಾನಿಗಳಾದ ರಾಜೇಶ್ ಜಯರಾಮ್ ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.